ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದಲ್ಲಿರುವಂತಹ ಒಂದು ಕೈಲಾಸಗಿರಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಒಂದು ಕೈಲಾಸಗಿರಿ, ಮಹಾ ಕೈಲಾಸಗಿರಿಗೆ ಒಂದು ಭೇಟಿ ನೀಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಇದೇ ಒಂದು ರೋಡು. ನೋಡೋಣ ಬನ್ನಿ. ಗುಹಾಂತರ ದೇವಾಲಯಗಳು ಅಂತ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದ ಒಂದು ಅಜಂತಾ ಎಲ್ಲೋರ ಗುಹೆಗಳು ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಸ್ಥಳ ಇದು. ಸೊ ಬನ್ನಿ ನೋಡೋಣ. ನಾವು ಆಕ್ಚುಲಿ ರೆಗ್ಯುಲರ್ ಆಗಿ ಮಹಾರಾಷ್ಟ್ರದಲ್ಲಿ ಇರೋದು ಅಜಂತಾ ಎಲ್ಲೋರ ಗುಹೆಗಳು ಅಂತ. ಕರ್ನಾಟಕದಲ್ಲೂ ಆ ಥರದ್ದು ಒಂದು ಇದಾವೆ ಅನ್ನೋದಕ್ಕೆ ಈ ಒಂದು ಕ್ಷೇತ್ರನೇ ಸಾಕ್ಷಿ. ಸೊ ಬನ್ನಿ ಆ ಒಂದು ಕ್ಷೇತ್ರನ ಸಂದರ್ಶನ ಮಾಡೋಣ. ವೆಲ್ಕಮ್. ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ ಸ್ಟೆಪ್ಸ್ ಅನ್ನ ಹತ್ತೋಣ. ನೋಡಿ ಎಷ್ಟು ಗಿರಿದಾಗಿದೆ. ಬೃಹತ್ತಾದ ಬಂಡೆ ಕೈಲಾಸಗಿರಿದು. ಫೈನಲಿ ರೀಚ್ಡ್ ಕೈಲಾಸಗಿರಿ. ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲೊಂದು ವ್ಯೂ ಕಾಣಿಸುತ್ತೆ, ನೋಡೋಣ ಬನ್ನಿ. ಆಮೇಲೆ ಈಗ ಒಳಗಡೆ, ಗುಹೆ ಒಳಗಡೆ ದೇವರ ದರ್ಶನ ಮಾಡ್ಕೊಂಡ್ ಬರೋಣ. ಬನ್ನಿ ಹೋಗೋಣ. ಅಜಂತಾ ಎಲ್ಲೋರ ಗುಹೆಗೆ ಪ್ರಯಾಣ, ಬನ್ನಿ. ಹುಷಾರಾಗಿ ಬರ್ಬೇಕು ಗುರು. ಇಲ್ಲಿ ಕಲ್ಲುಗಳು ಜಾಸ್ತಿ, ಬರೀ ಕಾಲಲ್ಲಿ ಹೋಗ್ಬೇಕಾಗಿರೋದ್ರಿಂದ ಕಲ್ಲುಗಳು ಹುಷಾರಾಗಿ ಬರ್ಬೇಕು. ಕೆಳಗಡೆಯಿಂದ ಕೂಡ ಹಂಗೆ ಇದೆ, ಬರೀ ಕಲ್ಲೇ. ನಡ್ಕೊಂಡು ಹತ್ತುವಾಗ ಹುಷಾರಾಗಿ ಹತ್ತಬೇಕು, ಇಲ್ಲಾಂದ್ರೆ ಸ್ಲಿಪ್ ಆಯ್ತು ಅಂದ್ರೆ ಕೆಳಗಡೆ ಬೀಳ್ತೀವಿ ಅಷ್ಟೇ. ಬನ್ನಿ. ಗುಹೆ ಒಳಗಡೆ ಒಂದು ದೇವಸ್ಥಾನ, ಅದನ್ನ ನೋಡಕ್ ಹೋಗ್ತಾ ಇದೀವಿ. ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದೆ, ಹೆಂಗಿದೆ ಏನು ಅಂತ. ಬನ್ನಿ ಹೋಗೋಣ. ಇಷ್ಟು ಬೃಹದಾಕಾರದಂತಹ ಒಂದು ಬಂಡೆಯಲ್ಲಿ ಈ ತರ ಒಂದು ಗುಹೆ
ಒಂದು ದೇವಸ್ಥಾನ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಹಳೆ ಕಾಲದಲ್ಲಿ ಒಂದು ಮಹರ್ಷಿಗಳು ಋಷಿಮುನಿಗಳು ಬಂದು ಇಲ್ಲಿ ತಪಸ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ಒಂದು ಕೈಲಾಸಗಿರಿ ಅಂತ ಬಂದಿರೋದು. ಇದೊಂಥರ ಸ್ಟೇಜ್ ತರ ಇದೆ. ಎಕ್ಕೋ ಜಾಸ್ತಿ ಬರುತ್ತೆ ನಾವು ಮಾತಾಡೋದು ನೋಡಿ. ನಾವು ಮಾತಾಡೋದೆಲ್ಲ ಮತ್ತೆ ರಿವರ್ಸ್ ಬರ್ತಾ ಇದೆ ನಮ್ಗೆ, ಆ ತರ ಇದೆ ಒಂದು ಲೊಕೇಶನ್ ಇಲ್ಲಿ. ಸೂಪರ್ ಆಗಿದೆ ವ್ಯೂ ಮಾತ್ರ ಸಖತ್ತಾಗಿದೆ. ಇನ್ನೂ ಒಳಗಡೆ ಹಲವಾರು ರೀತಿಯಾದಂಥ ಗುಹೆಗಳಿದ್ದಾವೆ. ಇಲ್ಲಿ ಒಂದು ಗುಹೆ ಇದೆ, ಬಟ್ ಲಾಕ್ ಮಾಡಿದ್ದಾರೆ ಇಲ್ಲಿ. ಸೊ ಏನು ಅಂತ ಗೊತ್ತಿಲ್ಲ, ಒಳಗಡೆ ಲಾಕ್ ಮಾಡಿದ್ದಾರೆ. ಸೊ ಈ ಕಡೆ ಜಾಗ ಇದೆ, ಬನ್ನಿ ಹೋಗೋಣ ಒಳಗಡೆ, ಗುಹೆ ಒಳಗಡೆ. ತುಂಬಾ ಜನ ಬಂದಿದ್ದಾರೆ ಗುರು, ಇವತ್ತು ಮಾತ್ರ ಹೆವಿ ಕ್ರೌಡ್ ಇದೆ ಜನ. ಇಲ್ಲಿ ನೋಡಿ ಯಾವ ತರ ಇದೆ ನೋಡಿ, ಎಲ್ಲ ಕಲ್ಲು ಕಲ್ಲು, ಬರೀ ಒಂದೇ ಕಲ್ಲಲ್ಲಿ ಇಷ್ಟು ದೊಡ್ಡದಾದಂತ ಒಂದು ಕಲ್ಲಿದೆ ಅಂದ್ರೆ ಆಶ್ಚರ್ಯನೇ. ನಾವೀಗ ಬಾಸ್ ಮುಂದೆ ನಿಂತಿದ್ದೀವಿ, ಆಂಜನೇಯ ಸ್ವಾಮಿ ಬಾಸ್ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ. ಸೊ ಫೈನಲಿ ಈ ಒಂದು ಕೈಲಾಸಗಿರಿಯನ್ನ ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಒಂದು ಇಷ್ಟು ದೊಡ್ಡದಾದಂತಹ ಒಂದು ಬೃಹದಾಕಾರವಾದಂತಹ ಬಂಡೆಯಲ್ಲಿ ಈ ಒಂದು ಗುಹೆಗಳನ್ನು ಏರ್ಪಾಟ್ ಮಾಡಿದ್ದಾರೆ. ತುಂಬಾನೇ ಖುಷಿ ಆಯಿತು ನೋಡಿದ್ದಕ್ಕೆ. ಸೊ ಇನ್ನು ಇಲ್ಲಿ ಈ ಪ್ರದೇಶದಲ್ಲಿ ಮಂಕಿಗಳ ಕಾಟ ಜಾಸ್ತಿ, ಸೊ ಹುಷಾರಾಗಿ ಬರಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟಿದಾವೆ ಅಂತ. ಈ ಒಂದು ಕೈಲಾಸಗಿರಿಯಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ. 12:45ರಿಂದ 3 ಗಂಟೆ ತನಕ ಈ ಒಂದು ಅನ್ನದಾಸೋಹ ಅನ್ನೋದು ನಡೆಯುತ್ತೆ. ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿದರೆ ನಿಮ್ಮಿಂದ ಒಂದು 4 ಜನ ಊಟ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಯಾರಾದರೂ ಬಂದಾಗ ಒಂದು ಸ್ವಲ್ಪ ದಾನ ಮಾಡಿ. ನೋಡಿ ಒಳಗಡೆ ಹೋಗ್ಬೋದು ನಾವು, ಈ ಥರ ಅನ್ನದಾಸೋಹ ಅಂತಿದ್ದಾರೆ.
ಸೊ ಕೈಲಾಸಗಿರಿ ಒಂದು ಬೆಟ್ಟವನ್ನು ದರ್ಶನ ಮಾಡಿಕೊಂಡು ಈಚೆ ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಈ ಒಂದು ವಿಡಿಯೋದ ಬಗ್ಗೆ, ಈ ಒಂದು ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಒಂದು ಚೆನ್ನಾಗಿರುವಂತಹ ಒಂದು ಸ್ಥಳಗಳಿಗೆ ಅದರ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅದಕ್ಕೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.